ಈ 2 ಟೇಬಲ್ ಸ್ಪೂನ್ಗೆ ಒಂದು ಕಟೋರಿ ಮೊಸರು ಹಾಕೋತೀನಿ ಫುಲ್ ಆಲ್ಮೋಸ್ಟ್ ಒಂದು ಬೌಲು ಮದುವೆ ಮನೆ ಊಟ. ಊಟ ಇಲ್ಲೆಲ್ಲ ಅದನ್ನ ಇದು ಒಂಥರ ಸಾತ್ವಿಕ ಫುಡ್ ಇದು. ಇದು ಮದುವೆ ನಂತರದ ಊಟ. ನೋಡಿ, ಥ್ಯಾಂಕ್ ಯು ಸರ್. ಬೇಸಿಗೆ ಕಾಲಕ್ಕೆ ರೈಟ್ ಟೈಮ್ ಕೊಟ್ಬಿಟ್ರಿ. ಎಷ್ಟು ಹೆಲ್ತಿಯಾಗಿರ್ಬೋದು. ಹೌದು. ಇದು ಯಾವುದೇ ರೋಗಗಳವರು ತಗೊಳ್ಬೋದು. ಸೊ ಅಂಥದ್ದು ಇದು ಜೀವಕೋಶ ಪುನರ್ಜೀವ ಆಗಿ. ಸೊ ಆ ರೀತಿ ಅವರ ಆಹಾರ ಪದ್ಧತಿನ ನಾನು ಬದುಕಬೇಕು ಇನ್ನೂ 100 ವರ್ಷ ಅಂದ್ಕೊಂಡು ಅವ್ರು ಇಟ್ಕೊಂಡ್ರೆ 1 ತಿಂಗಳದೇ ರಿಸಲ್ಟ್ ಆಗುತ್ತೆ. ಮುಂದೆ 2-3 ತಿಂಗಳಾದ್ಮೇಲೆ ಮತ್ತೆ ಲೈಫ್ ಎಂಜಾಯ್ ಮಾಡಲಿ. ಮಾಮೂಲಿ ಓವರ್ ಎಂಜಾಯ್ ಮಾಡಕ್ ಹೋಗಬಾರ್ದು. ನಮಸ್ಕಾರ ಆತ್ಮೀಯ ಬಂಧುಗಳಿಗೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಈ ಲಿವರ್ ನಮ್ಮ ದೇಹದಲ್ಲೇ ದೊಡ್ಡ ಅಂಗ, ಬಟ್ ಅದು ಕೆಲಸ ಮಾಡ್ತಿರೋದಂದ್ರೆ ಅದ್ಭುತ ಕೆಲಸ. ಅದು ಒಂದೇ ಅಂಗ ಮತ್ತೆ ರೀಜನರೇಟ್ ಆಗ್ಬೋದು, ಆ ಥರ ಇದೆ. ಸೊ ಅದಕ್ಕೆ ಆಲ್ಕೋಹಾಲ್ ಇಲ್ದೇ ಇಲ್ಲಿ NALD ಅಂತಾರಲ್ಲ, ನಾನ್ ಆಲ್ಕೋಹಾಲಿಕ್ ಲಿವರ್ ಡಿಸೀಸ್, ಒಂದು 74 ವರ್ಷದ ಮಹಿಳೆ ಆದಾಗ ಎಷ್ಟು ಬೇಜಾರಾಗ್ಬೋದು. ನನಗೇನು ಅಂತಂದ್ರೆ ಖುಷಿ ಆಗೋದು, ವರ್ಸ್ಟ್ ಸ್ಟೂಡೆಂಟನ್ನು ರ್ಯಾಂಕ್ ತಂದರೆ ನಿಜವಾದ ಟೀಚರ್ ಅವ್ರಿಗೆ ಅಂತ. ಕರೆಕ್ಟ್. ಈಗ ವರ್ಸ್ಟ್ ಪೇಷಂಟು ಪಾಪ ಅವರಿಗೆ ಒಂದು 6 ತಿಂಗಳು ನೀವು ಬದುಕ್ತೀರಿ ಅಷ್ಟೇನೆ, ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೊಳ್ರಿ, ಅದು ಗ್ಯಾರಂಟಿ ಇಲ್ಲ ಅಂತ ಡಾಕ್ಟರ್ಸು ಡಿಕ್ಲೇರ್ ಮಾಡಿದ್ರು. ಸೊ ಕೊನೆಗೆ ಅವರೇನು, ನಂದಿನ್ನೂ ವಯಸ್ಸಾಯಿತು, ನಾನು ಯಾಕೆ ನಮ್ಮ ಸಿಸ್ಟರ್ದ ಲಿವರ್ ತಕ್ಕೊಂಡು ಮತ್ತೆ ಅದೆಲ್ಲ ಮಾಡಿ ಅವ್ರ ಲೈಫ್ ರಿಸ್ಕಲ್ಲಿಟ್ಟು ಅಷ್ಟು ಖರ್ಚು ಮಾಡೋಕ್ಕೂ ಆಗೋದಿಲ್ಲ. ಟ್ರಾನ್ಸ್ಪ್ಲಾಂಟ್ ಮಾಡ್ಬೇಕಾದ್ರೆ ಸ್ವಂತ ಲಿವರ್ ಇತ್ತು ಅಂದರೆ 35-40 ಲಕ್ಷ, ಅದು 1 ಕೋಟಿಗೂ ಹೋಗ್ಬೋದು. ಹೌದು. ಅಂತ ಸ್ಥಿತಿಯಲ್ಲಿ ಪ್ಲಸ್ ಹೊಟ್ಟೆನಲ್ಲಿ ನೀರಿದಾಗ್ತಾ ಇತ್ತು, ಅಸೈಟಿಸ್, ಆಮೇಲೆ ಡೈಜೆಷನ್ ಇಲ್ಲ, ಹಿಮೋಗ್ಲೋಬಿನ್ ಲೆವೆಲ್ 7.1 ಏನಿತ್ತು, ಆಮೇಲೆ ಡಯಾಬಿಟೀಸು ತೋರಿಸ್ಕೊಂಡಿತ್ತು 8.9 HbA1c. ಇವನ್ ಆ ಪೇಷಂಟ್ಗೆ ಅದ್ರ ಬಗ್ಗೆನೂ ಗೊತ್ತಿಲ್ಲ. ಇದೇನು ಈ ನಾನ್ ಆಲ್ಕೋಲಿಕ್ ಲಿವರ್ ಸಿರೋಸಿಸ್ ಅಂತ ಗೊತ್ತಾಯ್ತಿವೆಲ್ಲ ಆದಾಗ ಅವಾಗಲೇ ಅವೆಲ್ಲ ಗೊತ್ತಾಗಿತ್ತು. ಸೊ ಅಂತ ಅವರು ಅಲ್ಟಿಮೇಟ್ಲಿ ಕರ್ಟಸಿ ನಿಮ್ಮ ಚಾನಲ್ಲು, ಸೊ ಅದರಲ್ಲಿ ನೋಡಿಕೊಂಡು ಸ್ಟ್ರೈಟ್ ಅವರ ತಂಗಿ ಜೊತೆಲಿ ಬಂದಿದ್ದಾರೆ. ಸೊ ಬಂದು ಇಲ್ಲಿ ಟ್ರೀಟ್ಮೆಂಟ್ ತಗೊಂಡಿದ್ದಾರೆ. ಚೆನ್ನಾಗಾದಾಗ, ಯಾಕಂದ್ರೆ 1 ತಿಂಗಳೇ ಮ್ಯಾಕ್ಸಿಮಮ್ ನನ್ನ ಟ್ರೀಟ್ಮೆಂಟಲ್ಲಿ ಗುಣ ಆಗೋದು ಗೊತ್ತಾಗೋದು. ಬಂದು ನನಗೆ ಥ್ಯಾಂಕ್ಸ್ ಹೇಳಿ ಧನ್ಯವಾದ ಹೇಳಿ ಹೋಗ್ತಾರೆ. ಸೊ ಇವ್ರು ಬಂದಾಗ ನಾನು ಟೆಸ್ಟ್ ಮನಿ ತಗೊಳ್ಳೋ ಹೊತ್ತಿನಲ್ಲಿ ನನಗೇನೆ ಒಂಥರ ಎಷ್ಟು ಖುಷಿ ಆಯ್ತು ಅಂತಂದ್ರೆ, ಅದು ಅನ್ಥಿಂಕಬಲ್. ಆಮೇಲೆ ಅವರ ಸಿಸ್ಟರ್ ಪಕ್ಕದಲ್ಲಿದ್ದಾರೆ, ಅವ್ರಿಗೆ ಇನ್ನು ಎಷ್ಟು ದಿನ ಬದುಕ್ತಾರೋ ನಮ್ಮ ಅಕ್ಕ ಅಂತ ಅವ್ರಿಗೂ ಚಿಂತೆ ಇತ್ತಂತೆ. ಎಲ್ಲ ಅವ್ರ ಅಕ್ಕನೇ ಇವ್ರನ್ನ ಅಷ್ಟು ಚೆನ್ನಾಗಿ ನೋಡ್ಕೊಂಡಿರೋದು. ಸೊ ನೋಡ್ರಿ, ಈಗ 1 ತಿಂಗಳಿಗೇನೆ ಅಸೈಟಿಸ್ ಮತ್ತೆ ಬಂದಿಲ್ವಂತೆ, ಅಂದ್ರೆ ಅದು ನೀರು ಇದಾಗೋದು ಇದೇ ಇರ್ಲಿಲ್ವಂತೆ, ಯಾವುದು ಹಸಿವಾಯ್ತು, ಎಂಜಾಯ್ ಮಾಡ್ತಾ ಇದಾರೆ. ಈ ಲಿವರ್ ಪ್ಯಾರಾಮೀಟರ್ಸ್ ಎಲ್ಲ ಗೊತ್ತಾಯ್ತು. ಅದು ಹಿಮೋಗ್ಲೋಬಿನ್ 7ರಿಂದ 10 ಹೋಗಿದೆ. ಆಮೇಲೆ ಇದು ಯಾವುದು ಡೈಜೆಷನ್ ಇಂಪ್ರೂವ್ ಆಗಿದೆ. ಮೋಸ್ಟ್ ಇಂಪಾರ್ಟೆಂಟು ನೀರು ಶೇಖರಣೆ ಆಗದೆ ಇರೋದು. ಆಮೇಲೆ ಯೂರಿನ್ ಕಲರ್ ಅವೆಲ್ಲದನ್ನ ನಾರ್ಮಲ್ ಆಗೋದು. ಯಾಕೆಂದ್ರೆ ಲಿವರ್ ಸಿರೋಸಿಸ್ ಹಾಕಿದಂದ್ರೆ more than 80% ಪೇಷಂಟ್ಸ್ಗೆ ಬ್ಲಡ್ ಕಲರ್ ಯೂರಿನ್ ಬರುತ್ತೆ, 40 ಬ್ಲ್ಯಾಕ್ ಕಲರ್ ಬರುತ್ತೆ. ಯಾಕೆಂದ್ರೆ ಇಲ್ಲಿ ಏನು ಅನ್ನನಾಳ ಪಕ್ಕದಲ್ಲಿ ಏನಿರುತ್ತೆ ಇದು ಬ್ಲಡ್ ವೆಸಲ್, ಅದು ಬರ್ಸ್ಟ್ ಆಗೋಗ್ಬಿಡುತ್ತೆ, ಲೀಕ್ ಆಗ್ತೈತೆ, ಅದಕ್ಕೆ ಬ್ಯಾಂಡಿಂಗ್ ಆಗ್ತಾರೆ. ಸೊ ಅಂಥದ್ದು ಇದು ಜೀವಕೋಶ ಪುನರ್ಜೀವ ಆಗಿ ರೀಜನರೇಷನ್ ಆಗಿ ಈ ರೀತಿ ರಿಸಲ್ಟ್ಸ್ ಕೊಡುತ್ತೆ. ಅಂದ್ರೆ ಕೆನ್ ಇಮ್ಯಾಜಿನ್ ನಮ್ಮ ಆಯುರ್ವೇದದ ಒಂದು ಎಸೆನ್ಸ್ ಎಷ್ಟು ಪವರ್ ಇದೆ. ಸೊ ಏನಿತ್ತು ಸರ್ ಹಾಗಾದ್ರೆ ನಿಮ್ಮ ಟ್ರೀಟ್ಮೆಂಟ್ ಪ್ರೋಟೋಕಾಲ್ ಇಷ್ಟು ಬೇಗ ಆಗಬೇಕು ಅಂದ್ರೆ ಡಿಫೈನ್ಡ್ ಇದೆ. ಲಿವರ್ ಕೇರು, ರೀನಲ್ ಕೇರು, ಆಮೇಲೆ ಗ್ಯಾಸ್ಟ್ರೋ ಕೇರು ಬೆಳಗ್ಗೆ ಮತ್ತೆ ಸಂಜೆ, ಮಧ್ಯಾಹ್ನ ಕಾರ್ಡಿಯೋವ್ಯಾಸ್ಕ್ಯುಲರ್ ಕೇರು,
ಆಮೇಲೆ ಎಡಿಮ್ಯಾಕ್ಸ್ ಅಂತ ಒಂದು ಡೆವಲಪ್ ಮಾಡಿದ್ದೀನಿ ನಾನೇ ರಿಸರ್ಚ್ ಮಾಡಿ. ವರ್ಲ್ಡಲ್ಲಿ ಇದುವರೆಗೂ ನ್ಯಾಚುರಲ್ ಡಯೂರಿಟಿಕ್ ಏನೂ ಇಲ್ಲ, ಕೆಮಿಕಲ್. ಇವನ್ ಅಲೋಪತಿಕ್ ಡಾಕ್ಟರ್ಸ್ನು ಹೇಳ್ತಾರೆ ಇದನ್ನ ಜಾಸ್ತಿ ದಿನ ತಗೊಳಕ್ ಹೋಗ್ಬೇಡ್ರಿ, ಇನ್ನೂ ಡ್ರೈನ್ ಔಟ್ ಆಗೋಗ್ಬಿಡ್ತದೆ, ಒಳ್ಳೇದು ಅಂತ. ಓನ್ಲಿ ಟೆಂಪ್ರರಿ. ಆಮೇಲೆ ಊಟ ಅಂತೂ ನಾನು ವೆರಿ ಕ್ಲಿಯರ್ ಆಗಿರ್ತೀನಿ. ನಾನು ಅದಕ್ಕೇನೆ ಯಾವಾಗಲೂ ಖಾರವಾಗಿ ಮೂತಿ ಅನ್ನೋದು, ಬಾಯಿ ನೆಟ್ಕಿಟ್ಕೊಡ್ರಿ ಅಂತನೂ ನಾನು ಹೇಳೋ, ಅದಕ್ಕಿನ್ನ ಖಾರವಾಗಿ ಹೇಳ್ತೀನಿ. ಸೊ ಆ ರೀತಿ ಅವರ ಆಹಾರ ಪದ್ಧತಿನ ನಾನು ಬದುಕಬೇಕು ಇನ್ನೂ 100 ವರ್ಷ ಅಂದ್ಕೊಂಡು ಅವ್ರು ಇಟ್ಕೊಂಡ್ರೆ 1 ತಿಂಗಳದೇ ರಿಸಲ್ಟ್ ಆಗುತ್ತೆ. ಮುಂದೆ 2-3 ತಿಂಗಳಾದ್ಮೇಲೆ ಮತ್ತೆ ಲೈಫ್ ಎಂಜಾಯ್ ಮಾಡಲಿ. ಮಾಮೂಲಿ ಓವರ್ ಎಂಜಾಯ್ ಮಾಡಕ್ ಹೋಗ್ಬಾರ್ದು. ಸೊ ಅವರು ಫುಡ್ಡು ಏನಾದ್ರು ಪರ್ಟಿಕ್ಯುಲರ್ ಡಯಟ್? ಎಸ್, ಕಿಡ್ನಿ ಆಹಾರ ಪದ್ಧತಿ ಅಂತ ಡಿಫೈನ್ ಮಾಡಿದ್ದೀನಿ. ಆ ಕಿಡ್ನಿ ಆಹಾರ ಪದ್ಧತಿಯಲ್ಲಿ ಪ್ರತಿ ಊಟಕ್ಕೆ 1 ಗ್ರಾಮ್ ಸಾಲ್ಟೇ ಯೂಸ್ ಮಾಡಬೇಕು. ಆಮೇಲೆ ಸೊಪ್ಪಿನ ಪಲ್ಯ, ತರಕಾರಿ ಪಲ್ಯ 60% ಮೇಲೆ ತಿನ್ಬೇಕು. ಅನ್ನ ಭಾರಿ ಒಳ್ಳೇದು, ಈಸಿಯಾಗಿ ಡೈಜೆಷನ್ ಆಗೋದು, ಗಂಜಿ ತೆಗೆದಿರೋದು. ಅಥವಾ ಜೋಳ ಅಥವಾ ಗೋಧಿ, ರಾಗಿ ಮತ್ತೆ ಸಿರಿಧಾನ್ಯ ತಿನ್ನಾಗಿಲ್ಲ, ಕರಗಲ್ಲ. ಅದು 25 ಪಾಲ್ ಕೆಳಗಡೆ ಇರಬೇಕು. ಆಮೇಲೆ ಮಾಮೂಲಿ ಹಸಿ ತರಕಾರಿ ಜ್ಯೂಸು ಒಂದು ಅರ್ಧ ಗ್ಲಾಸ್ ಕುಡಿಬೇಕು. ಅದು ಬ್ಲಡ್ ಸರ್ಕ್ಯುಲೇಷನ್ ಸಿಸ್ಟಮ್ ಅಲ್ಲಿ ಅಥವಾ ನಮ್ಮ ಹೊಟ್ಟೆಲಿರೋ ಮೈಕ್ರೋಬ್ಸ್ನ ಆಕ್ಟಿವೇಟ್ ಮಾಡಬಹುದು ಆಸ್ ಎ ಪ್ರಿಬಯೋಟಿಕ್ಸ್. ಆಮೇಲೆ 2 ಸರಿ ಬಾಳೆದಿನ ರಸ ಅಥವಾ ಸೋರೆಕಾಯಿ ಜ್ಯೂಸ್ ಕುಡಿಯಕ್ಕೆ ಹೇಳ್ತೀನಿ. ಬಡವ್ರ ಮನೆಗೆ ಇದ್ದಿರಬೇಕು ಆಹಾರ ಅಂತ ಹೇಳ್ತೀನಿ. ತೊಗರಿ ಮತ್ತೆ ಉರುಳಿ ಬಿಟ್ಟು, ಯಾಕೆಂದ್ರೆ ಅದು ಕರಗಲ್ಲ, ಹಾಕಿ ಬಾಯ್ಲ್ ಮಾಡಿಬಿಟ್ಟು ನೀರೇನು ಅದರಿಂದ ಆಚೆ ಬರ್ತಲ್ಲ ಅದನ್ನ ತೆಗೆದಾಕ್ಬಿಡ್ಬೇಕು. ಅದರಲ್ಲೇ ಸೊಪ್ಪು ತರಕಾರಿ ಎಲ್ಲ ಏನ್ ಬೇಕಾದ್ರೂ ಹಾಕ್ಬೋದು, ಅದು ಎಲ್ಲ ಅಮೃತ. ಅವು ಆಲ್ಕೋಹಾಲಿಕ್ ಲಿವರ್ ಡಿಸೀಸ್ ಬರುತ್ತೆ, ಲಿವರ್ ಕೆಟ್ಟೋಗುತ್ತೆ ಆಲ್ಕೋಹಾಲಿಂದ ಹೇಳ್ತಾರೆ. ಪಾಪ ಎಲ್ಲ ಚೆನ್ನಾಗಿ ಇಟ್ಕೊಂಡು ಲೈಫ್ ಸ್ಟೈಲ್ನ, ಆದರೂ ಲಿವರ್ ಡಿಸೀಸ್ ಬಂದಾಗ ತಲೆ ಕೆಟ್ಟು ಹೋಗ್ಬಿಡ್ತದೆ. ಸೊ ಹಂಗೆ ಬರಬಾರ್ದು ಅಂದ್ರೆ ಯಾವ ಲೈಫ್ ಸ್ಟೈಲ್ ಇರಬೇಕು, ಏನು ತಿನ್ಬೇಕು? ಫಸ್ಟ್ ನಮ್ಮ ಹೊಟ್ಟೆ ಒಂಥರ ದೇವಸ್ಥಾನ ಇದ್ದಂಗೆ. ಅದಕ್ಕೆ ನಾವು ಮೋಸ್ಟ್ ಇಂಪಾರ್ಟೆಂಟ್ ಬೆಳ್ಳುಳ್ಳಿ, ಶುಂಠಿ, ಮೆಂತೆಕಾಳು. ಬೆಳ್ಳುಳ್ಳಿ ಅವ್ರು ತಿನ್ಲಿಲ್ಲ ಅಂದ್ರೂ ರಿಲಿಜಿಯಸ್ಲಿ ಬಿಡ್ರಿ. ಮೆಂತೆಕಾಳು ಮತ್ತೆ ಬಾಳೆಹಣ್ಣು, ಇವೆಲ್ಲನೂ ಹೊಟ್ಟೆಯಲ್ಲಿ ಇರೋ ಮೈಕ್ರೋಬ್ಸ್ಗೆ ಆಹಾರ. ಅದನ್ನ ಪ್ರಿಬಯೋಟಿಕ್ಸ್ ಅಂತೀವಿ. ಅದನ್ನ ನಾವು ಕರೆಕ್ಟ್ ಇಟ್ಕೊಳ್ಬೇಕು. ಸ್ಟ್ರೆಸ್ ಇಂದ ಲಿವರ್ಗೂ ಎಫೆಕ್ಟ್ ಆಗ್ತದೆ, ಎಲ್ಲಕ್ಕೂ. ಏನೇ ರೋಗಗಳು ಬರೋದೆಲ್ಲ ಸ್ಟ್ರೆಸ್ ಇಂದ. ಅದಕ್ಕೆ ಮೆಡಿಟೇಷನ್ ಭಾರಿ ಮುಖ್ಯ, ಧ್ಯಾನ ಮಾಡೋದು. ಅದರಿಂದ ಆರಾಮೆ ನಮ್ಮ ಶರೀರ ಕೂಲ್ ಆಗಿರ್ತೈತೆ, ಕೋಪ ಬರಲ್ಲ. ಕೋಪ ಬಂದ್ರೆ ಕೋಪ ಮಾಡ್ಕೊಂತೀವಿ ಮತ್ತೆ ಇಮಿಡಿಯೇಟ್ಲಿ ಮರ್ತೋಗ್ಬಿಡ್ತೀವಿ, ಹೊಟ್ಟೆಗಳಲ್ಲಿ ಇಟ್ಕೊಳ್ಳಲ್ಲ. ಸೊ ಆದ್ರಿಂದ ಹೊಟ್ಟೆಲಿ ಇಟ್ಕೊಳ್ಳಲ್ಲ, ಅದು ಭಾಳ ಇಂಪಾರ್ಟೆಂಟ್. ಸರ್ ಅವರ ಮಾತಿನಲ್ಲಿ ಕೇಳೋಣ. ಮತ್ತೆ ನಮ್ಮ ವೀಕ್ಷಕರಿಗೆ ಏನು ತೋರಿಸ್ತೀವಿ? ಬೆಸ್ಟ್ ಇನ್ಸ್ಟಂಟ್ ಬ್ರೇಕ್ಫಾಸ್ಟ್ ತೋರಿಸ್ತೀನಿ. ಬ್ರೇಕ್ಫಾಸ್ಟ್ ಬೇಕು ಇನ್ಸ್ಟಂಟ್. ಯಾಕಂದ್ರೆ ನಾನು ಬಿಹಾರ್ನಲ್ಲಿ ಕಮಿಷನರ್ ಆಗಿದ್ದೆ ಮುಜಫರ್ಪುರಲ್ಲಿ. ಸೊ ಕ್ಯಾಂಪ್ ಹೋಗ್ತಾ ಇದ್ವಿ. ಒಂದೊಂದು ಟೈಮ್ CM ಸಾಹೇಬರು ಬರ್ತಾ ಇದ್ರು. ಅಲ್ಲಿ ಬೆಳಗ್ಗೆ ನಾನು ನೋಡ್ತಾ ಇದ್ದೆ, ನನಗೆ ಒಳ್ಳೆ ತುಪ್ಪದಲ್ಲಿ ಪರೋಟ ಗಿರೋಟ ಎಲ್ಲ ಬಂತು. ಕಿಟಕಿನಲ್ಲಿ ಹಂಗೆ ಆ ಕಡೆ ನೋಡಿದೆ, ಎಲ್ಲ ಪೊಲೀಸ್ ಅಫಿಷಿಯಲ್ಸ್ಗೆಲ್ಲ, ಕಾನ್ಸ್ಟೇಬಲ್ಸ್, ಇವರಿಗೆಲ್ಲ ಮೊಸರು ಮತ್ತೆ ಈ ಚೂಡ, ಅವಲಕ್ಕಿನ. ಸೊ ಚೂಡ ದಹಿ ಅಂತ ಕೊಡ್ತಾ ಇದ್ರು. ಚೂಡ ದಹಿ ಬೆಲ್ಲ. ಅವಲಕ್ಕಿ ಮೊಸರು ಸಿಗುತ್ತೆ ಹೋಟ್ಲಲ್ಲಿ. ಸೊ ಇದು ಚೂಡ ದಹಿ ಬೆಲ್ಲ ಅಥವಾ ವೆಜಿಟಬಲ್ಸ್. ಸೊ ನಾನಂದ್ರೆ ನನಗೆ ಅದೇ ಬೇಕಾದ್ರೆ, ಜನರಲ್ ನಾನು ಮೊದಲಿಂದಷ್ಟೇ ಎಣ್ಣೆ ಬೆಣ್ಣೆ ತುಪ್ಪಗಳೆಲ್ಲ ತಿಂತಾನೆ ಇರಲಿಲ್ಲ. ಅದು ಸೊ ತಗೊಂಬಂದ್ರೆ ಖುಷಿ ಅನ್ನಿಸ್ತು. ದೆನ್ ನಾನು ಇನ್ಸ್ಟೆಂಟ್ ಪ್ಲೇನ್ ಬ್ರೇಕ್ಫಾಸ್ಟ್ ಬೇಕಾದ್ರೆ ಅದು ತೋರಿಸ್ತೀನಿ, ಚೂಡ ದಹಿ ತೋರಿಸಿ ಸರ್. ವೆರಿ ಸಿಂಪಲ್ ಅದು. ಅದು ಎಸ್ಪೆಷಲಿ ಈಗ ಸಮ್ಮರ್ ಸೀಸನ್ ಬರ್ತಾ ಐತೆ. ಆಮೇಲೆ ಇನ್ಸ್ಟೆಂಟ್ ಆಗಿ ಬೆಳಗ್ಗೆ ಹೋಗ್ತಾರೆ ಕೆಲಸಗಳಿಗೆಲ್ಲ. ಸೊ ಅವರಿಗೆ ಈಸಿಯೆಸ್ಟ್ ವೇ, ಬೆಸ್ಟ್ ಬ್ರೇಕ್ಫಾಸ್ಟ್ ಏನಿಲ್ಲ, ಸೆಕೆಂಡ್ಸ್ ಆಗುತ್ತೆ. ಸೆಕೆಂಡ್ಸ್ ಅಲ್ಲಿ ಆಗುತ್ತೆ. ಆಮೇಲೆ ಚೂಡ ದಹಿ ಅಂದ್ರೆ ಹಿಂದಿ, ಅದು ಕನ್ನಡದಲ್ಲಿ ಅವಲಕ್ಕಿ ಮೊಸರು. ಅವಲಕ್ಕಿ ಮೊಸರು, ಮೊಸರು ಅವಲಕ್ಕಿ. ಇದರಲ್ಲಿ ನೋಡಿ ಬೆಲ್ಲ, ಇದರಲ್ಲೂ ಒಳ್ಳೆ ಮಿನರಲ್ಸ್ ಇರುತ್ತೆ, ಐರನ್ ಇರುತ್ತೆ, ಅನ್ಥಿಂಕಬಲ್. ಇದು ಮೆಡಿಸಿನ್ ವ್ಯಾಲ್ಯೂ. ಆಮೇಲೆ ಮೊಸರು ಪ್ರೋಬಯೋಟಿಕ್, ಇದು ಮೆಡಿಸಿನ್ ವ್ಯಾಲ್ಯೂ. ನೀರಂತೂ ಅಮೃತ, ಎಲ್ರಿಗೂ ಗೊತ್ತೇ ಇದೆ. ಆಮೇಲೆ ಇದು ಅವಲಕ್ಕಿ. ಈಗ ಅವಲಕ್ಕಿನಲ್ಲಿ ನೀರು ಹಾಕ್ಬೇಕು, ಎಷ್ಟಾದ್ರೂ ಹಾಕ್ರಿ ನೀರು ಹಾಕಿದ್ರೆ. ಸೊ ಹಾಕ್ಬಿಟ್ಟು ಕೈ ಎದ್ದು ತೊಳೆದಿದ್ದೀನಿ, ತೊಳೆದಿರ್ಬೇಕು. ಹಿಂಗೆ ಮಿಕ್ಸ್ ಮಾಡಬೇಕು. ನೆನೆ ಇಡೋದೇನು ಬೇಕಾಗಿಲ್ಲ, ನೆನೆ ಇಡಬೇಕು ಸ್ವಲ್ಪ ಹೊತ್ತು, ಒಂದು 2 minutes to 3 minutes.
2 ನಿಮಿಷ ಇದನ್ನು 2-3 ವರ್ಷ ಬಿಡಬೇಕು. ಬಿಟ್ಬಿಡೋಣ. ಹಾಂ, ಓಕೆ. ಸರ್ 2 ಮಿನಿಟ್ಸ್ ಆಯಿತು. ಆಯ್ತು ನೋಡಿ. ಈಗ ಇದನ್ನ ನೀರನ್ನ ಸೋದಿಸ್ಕೋಬೇಕು. ತಗೊಂಡ್ವಿ. ಈಗ ನೋಡಿ, ಜನರಲಿ ನಾನು ಬ್ರೇಕ್ಫಾಸ್ಟ್ ತಗೊಳ್ಳೋದ್ರಲ್ಲಿ ಎಸ್ ಸರ್ 1 ಟೇಬಲ್ ಸ್ಪೂನು ಅಥವಾ ಮ್ಯಾಕ್ಸಿಮಮ್ 2 ಟೇಬಲ್ ಸ್ಪೂನ್ ತಗೊತೀನಿ. ಈ 2 ಟೇಬಲ್ ಸ್ಪೂನ್ಗೆ 1 ಕಟೋರಿ ಮೊಸರು ಹಾಕ್ಕೋತೀನಿ. ಫುಲ್ ಆಲ್ಮೋಸ್ಟ್ 1 ಬೌಲು. 1 ಕಟೋರಿ, 1 ಕಪ್ ಥರ. 1 ಕಪ್ ಥರ. ಇದಕ್ಕೆ ಬೆಲ್ಲ ಒಂದು ಅರ್ಧ ಸ್ಪೂನ್ ಅಷ್ಟು ಇಷ್ಟು ಬೆಲ್ಲ ಹಾಕ್ಕೊಳ್ತೀವಿ. ಪೌಡರ್ ಮಾಡಿದ್ರೆ ಇನ್ನೂ ಒಳ್ಳೆಯದು. ಸೊ ಈಗ ಇಲ್ಲಿ ಹಾಕ್ಕೊಂಡ್ವಿ. ಪೌಡರ್ ಬೆಲ್ಲನೂ ತಗೋಬಹುದು. ತಗೊಳ್ಬಹುದು. ಇವಾಗ ಇದನ್ನ ನಾವೇ ತಿನ್ನೋದಲ್ವಾ, ಹಾಗೇನೆ ಇದು ಮಾಡ್ಕೊಂಡು, ಸೊ ನಾವು ಯಾರು ತಿನ್ಬೇಕು ಅವ್ರು ಇದನ್ನ ಮಾಡ್ಕೊಳ್ಬಹುದು, ಅಥವಾ ಮಕ್ಳು ಬೇಕಾದ್ರೆ ಮಾಡ್ಕೊಳ್ಳೋದು ಇದು ಮಾಡ್ಬೋದು. ನೋಡಿ, ಇದು ಮೊಸರನ್ನ ಆದಂಗ ಆಯ್ತು. ಹೌದು. ಬಟ್ ಆದ್ರೆ ಮೊಸರಿಗೆ ಅನ್ನನೂ ಬೇಕು, ಇದೆಲ್ಲ ಬೇಕು. ಬಟ್ ಈ ಟೇಸ್ಟು ಇಟ್ ಇಸ್ ಸಮಥಿಂಗ್ ಡಿಫ್ರೆಂಟ್. ಇದು ಅನ್ಥಿಂಕಬಲ್. ನಮಗೆ ಕೂಡ ಕೊಟ್ಬಿಡಿ. ನೋಡಿದ್ರೆ ನಮಗೆ ನೀವೇನ್ ಗೊತ್ತಾ, ಎಲ್ಲಾ ಕಡೆ ಹೋಗಿ ಸ್ಪೆಷಲ್ ಕರಿದ ಪದಾರ್ಥಗಳು ಇದೆಲ್ಲ ಮನೆ ಊಟದಲ್ಲಿ ನೀವು ಶೂಟ್ ಮಾಡಕ್ ಹೋಗಿ ತಗೊಳ್ತೀರಿ. ಮದುವೆ ಮನೆ ಊಟ, ಇಲ್ಲೆಲ್ಲ ಅದನ್ನ ಇದು ಒಂಥರ ಸಾತ್ವಿಕ ಫುಡ್. ಇದು ಮದುವೆ ನಂತರದ ಊಟ. ನೋಡಿ, ಥ್ಯಾಂಕ್ ಯು ಸರ್. ನೋಡಿ ಎಷ್ಟು ಮಜಾ ಇದೆ. ಈ ದೇವಸ್ಥಾನಗಳಲ್ಲಿ ರಸಾವಳಿ ಅಂತ ಕೊಟ್ರೆ ಹೌದು, ಆ ರೀತಿ ರಸಾಯನ. ಆಮೇಲೆ ಪಂಚಾಮೃತ ಹಿಂಗಿದ್ಬಿಟ್ರೆ ಬಾ ನೋಡ್ರಿ, ಒಂದೊಂದಕ್ಕೆ ಒಂದೊಂದು ರುಚಿ. ಪ್ರತಿಯೊಂದು ನಮ್ಮ ಭಾರತ ದೇಶದಲ್ಲಿ ಆಯುರ್ವೇದ ಆಗಲಿ ಯಾವುದೇ ಆಗಲಿ ಅದು ತಿಂದಾಗ ಅಬ್ಬಬ್ಬಬ್ಬ ಇದೇ ಬೆಸ್ಟ್ ಅನಿಸ್ತದೆ. ಬೇಸಿಗೆ ಕಾಲಕ್ಕೆ ರೈಟ್ ಟೈಮ್ ಕೊಟ್ಬಿಟ್ರಿ. ಎಷ್ಟು ಹೆಲ್ತಿಯಾಗಿರ್ಬೋದು. ಹೌದು. ಇದು ಯಾವುದೇ ರೋಗಗಳವರು ತಗೊಳ್ಬೋದು. ಕರೆಕ್ಟ್. ಯಾವುದೇ ಹೆಲ್ತ್ ಪ್ರಾಬ್ಲಮ್ಸ್ ಇದ್ರೂ ನಾನೇನು ಆಹಾರ ಪದ್ಧತಿ ಹೇಳಿದ್ದೀನಿ, ಎಕ್ಸೆಪ್ಟ್ ಇಲ್ಲಿ ಏನು ಬೆಲ್ಲ ಹಾಕಿದ್ದೀನಿ. ಕ್ಯಾನ್ಸರ್ ಪೇಷಂಟ್ಸ್ಗೆ ನಾನು ಸ್ವೀಟ್ಸ್ ತಿನ್ಬಾರ್ದು ಅಂತ ಹೇಳ್ತೀನಿ. ಅದ್ರ ಜಾಗದಲ್ಲಿ ಅವ್ರೇನ್ ಮಾಡ್ಕೊಬೇಕು, ಈ ಡೇಟ್ಸ್ ಇದೆಯಲ್ಲ, ಖರ್ಜೂರ ಪೌಡರ್ ಹಾಕೊಂಡ್ರೆ ಮುಗೀತು. ಸರಿ ಸರಿ. ಸೊ ಮುಂದಿನ ಸಂಚಿಕೆ ಮತ್ತೊಂದು ದಾರಿದೀಪ ಬೆಳಕು ಚಲನ ವಿಷಯದ ಬಗ್ಗೆ. ಹಾಗೇನೆ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಆರೋಗ್ಯವಾಗಿ ಬಾಳೋಣ. ನಮಸ್ಕಾರ. ಥ್ಯಾಂಕ್ ಯು. ರಮಾಮಣಿ ಅವರೇ, ನಾನು ಭಾರಿ ಖುಷಿ ಆಯ್ತು ರಿಪೋರ್ಟ್ ನೋಡಿ. ನಿಮಗೆ ಎಷ್ಟು 74 ಇಯರ್ ಓಲ್ಡ್, ನಾನ್ ಆಲ್ಕೋಲಿಕ್ ಲಿವರ್ ಸಿರೋಸಿಸ್ ಅಂತ ಬಂದಿದ್ರಿ. ಸೊ ಬಂದಾಗ ಹೈ ಡಯಾಬಿಟಿಸ್ ಇತ್ತು. ಆವಾಗ ಎಷ್ಟು ಏನು, ಆವಾಗ 8.91 ಇತ್ತು. ಈಗ 8.91 HbA1c ಇತ್ತು. ಅದೆಲ್ಲ ಬ್ಲಡ್ ಶುಗರ್ 173, ಪೋಸ್ಟ್ 241 ಎಲ್ಲ ಇತ್ತು. ಈಗ ಅದು 5.1 ಆಗಿದೆ HbA1c. ಹಿಮೋಗ್ಲೋಬಿನ್ ಜಾಸ್ತಿ ಆಗಿದೆ. ಇದು ನಾರ್ಮಲ್ ಆಗಿದೆ. ಅದಕ್ಕೆ ಬಟ್ ಓವರ್ ಆಲ್ ನೀವು ನಮ್ಮ ಹತ್ರ ಬಂದಾಗ ಹೆಂಗಿದ್ರಿ, ಈಗ ಹೆಂಗಾದ್ರಿ ನೀವು? ಸರ್ ಅದೇ ಅವಾಗ ಲಿವರ್ ಸಿರೋಸಿಸ್ ಇತ್ತು, ವಾಟರ್ ಕಂಟಾಮಿನೇಷನ್ ಆಗ್ತಿದೆ ಅಂತ ಅನಿಸ್ತಿತ್ತು. ನಾವು ದಟ್ ಈಸ್ ನಾಟ್ ದೇರ್. ಈಗ ಅದೆಲ್ಲ ಯಾವುದೂ ಇಲ್ಲ. ಮತ್ತೆ ಔಷಧಿ ತಗೊಳ್ಳೋ ಸ್ಟಾರ್ಟ್ ಮಾಡಿದ ತಕ್ಷಣ 15 ಡೇಸಿಂದ ಚೆನ್ನಾಗಿ ನಿದ್ರೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಬೇರೆ ಫುಡ್ ಮೊದಲು ಏನು ತಿನ್ನಕ್ಕೆ ಆಗ್ತಿರ್ಲಿಲ್ಲ, ಇದು ಸ್ವಲ್ಪ ಸ್ವಲ್ಪ ತಿಂತಾರೆ. ಸೊ ಮೊದಲು ಡಾಕ್ಟರ್ಸ್ ಏನು ಹೇಳಿದ್ರು ಆಲ್ಕೋತಿಕಲ್ಲಿ? 6 months ಇರ್ಬೋದು ಅಂತ ಹೇಳಿದ್ರು ಲೈಫು. ಆಮೇಲೆ ಇದನ್ನ ನೀನು ಟ್ರಾನ್ಸ್ಪ್ಲಾಂಟ್ ಮಾಡದೇ ಇದ್ರೆ ಬದುಕದೇ ಇಲ್ಲ ಅಂತ ಹೇಳಿದ್ರು. ಈಗ ನೋಡ್ರಿ, ಇಲ್ಲೇನೆ ಹಿಮೋಗ್ಲೋಬಿನ್ ಲೆವೆಲ್ ಹೆಂಗ್ ಇಂಪ್ರೂವ್ಮೆಂಟ್ ಆಗಿದೆ. 7.9 ಇದ್ದಿತ್ತು, 1 ಮಂತ್ ಅಲ್ಲೇ 10.3 ಆಗಿದೆ. ಆಮೇಲೆ HbA1c ಇದು ಅಲೋಪತಿಕ್ ಸೈನ್ಸ್ ಅಲ್ಲಿ ಹೈ ಡಯಾಬಿಟಿಸ್ ಅಂತಾರೆ. 8.9 ಇದರಲ್ಲಿ ಖರ್ಜೂರ ಆಗಲಿ ಅಥವಾ ಇದಾಗಲಿ ಜಾಸ್ತಿ ತಗೊಂಡ್ರೆ ಸರ್. ಥ್ಯಾಂಕ್ ಯು. ಯಾಕೆಂದರೆ ನಮ್ಮ ಹುಡುಗಿ ನಾನು ಇರಲ್ಲ ಅಂತ ಭಾಳ ದುಃಖಪಟ್ಟು ಅವಳು ಕಾಯಿಲೆ ಬರ್ಸ್ಕೊಂಡಿರಲ್ಲ.
own father. ವಂಡರ್ಫುಲ್. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.